ಮಳೆ ಬರ್ತಾ ಮಳೆ ಬಂತು. ಮಳೆ ಬಂದಿದ್ದು ಒಂಥರ ಖುಷಿ ಆಗ್ತಿದೆ. ಜಾಗನು ನೋಡಿ ಪೀಸಾಗಿ ಚೆನ್ನಾಗಿದೆ ಇದು ಒಂಥರ. ಈಗ ನೋಡಿ ಸಖತ್ತಾಗಿರೋ ಬೆದರು. ಬಾ ಫಸ್ಟ್ ಗಾಡಿ ಇಸ್ಕೊಂಬರೋಣ, ಅವ್ರ ಹತ್ರ ಬಂದ್ಮೇಲೆ ಟೈಮ್ ಸಿಗತ್ತೆ. ಆಪರೇಷನ್ ಬಣ್ಣ ತಿಂದೆ. ಹೆವಿ ಖಾರ ಇತ್ತಾ. ನಾವು ಬೆಳಿಗ್ಗೆ ಹೋಗೋದಿದ್ದು ಪ್ಲಾನು. ಅಣ್ಣ ಬಾಂಡು ಬರಲ್ಲ ಅಂತ 10 ಸರಿ ಹೇಳಿ 11ನೇ ಸರಿಗೆ ಓಕೆ ಬರ್ತೀನಿ ಅಂತ ಯಾಕೋ ಮನ್ಸು ಮಾಡಿ ಇವಾಗ ಬಂದಿದ್ದಾನೆ. ಇಷ್ಟೊತ್ತಿಗೆ 8:30 9 ಗಂಟೆ ಪ್ಲಾನ್ ಇದ್ದವರಿಗೆ 11:30ವರೆಗೂ ಕಾಯಿಸಿದಾನೆ. 10 ನಿಮಿಷ ವೇಟ್ ಮಾಡಿದ್ವಾ ಅಂತ. ಮಧ್ಯಾಹ್ನ ಆಯ್ತು, 12 ಗಂಟೆ ಟೈಮ್. ಒಂದು ಸಂಡೇ ರೈಡ್ ಅಂತ ಹಂಗೆ ಪ್ಲಾನ್ ಹಾಕೊಂಡಿದೀವಿ. ಅದು ಒಂದು ಗಣಪತಿ ಟೆಂಪಲ್ ಇದೆ ತೀರ್ಥಹಳ್ಳಿ ನಿಯರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಅಲ್ಲಿ ಪ್ಲಾನ್ ಬಂದು 8 ಗಂಟೆ 9 ಗಂಟೆ ಒಳಗೆ ಹೋಗ್ಬೇಕು ಅಂತ ಇದ್ದೀವಿ. ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸಿಗೆ ಬಂದಿದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಬಟ್ ಸ್ಟಿಲ್ ನೋ ಪ್ರಾಬ್ಲಮ್, ಹೊರಡ್ತೀವಿ ಇವಾಗ. ನಡೀರಿ. ಸೊ ಓಕೆ, ಎಲ್ಲ ಬಂದರು, ಹೊರಟ್ವಿ. ಬನ್ನಿ, ಲೆಟ್ಸ್ ಗೋ. ನಮ್ಮ ಪ್ರದಿ ಬರೋದಿರಲಿಲ್ಲ ಆ್ಯಕ್ಚುಲಿ ಇವತ್ತು. ಅವನು ಬೇರೆ ಏನೋ ಕೆಲಸ ಇತ್ತು. ಮತ್ತೆ ನಾವೆಲ್ಲ ಹೋಗ್ತಿದ್ವಲ್ಲ, ಮಿಸ್ ಮಾಡ್ಕೊಂಡ್ರೆ ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ಬೇಗ ಅವ್ನ ಕೆಲಸ ಏನಿತ್ತು ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ಜಾಯ್ನ್ ಆಗಿದ್ದಾನೆ. ಅವನೇನು ಪ್ರಿಪೇರ್ ಆಗಿರಲಿಲ್ಲ. ಆನ್ ದ ವೇ ನಾವು ಹೋಗ್ಬೇಕಾದ್ರೆ ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೆ ಸ್ಟಾಪ್ ಮಾಡಿಬಿಟ್ಟು ಅವನಿಗೋಸ್ಕರ ವೆಯ್ಟ್ ಮಾಡಿದ್ವಿ ಇಷ್ಟೊತ್ತು. ನಮ್ಮ ಅಭಿದು ವಿಸ್ಟ್ರೋಮ್ನ ನಮ್ಮ ಅಶೋಕ್ ಅವರು ರೈಡ್ ಮಾಡ್ತಾ ಇದ್ದಾರೆ. ಅಶೋಕಿಗೆ ವಿಸ್ಟ್ರೋಮ್ ಲೈಕ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಅವನೇನಾದರೂ ಬೈಕ್ ಬಿಡಿಸಿದ್ರೆ ವಿಸ್ಟ್ರೋಮ್ ಬಿಡಿಸ್ತಾನೆ. ಸೊ ಅದಕ್ಕೆ ಯಾವಾಗ ನಾವು ರೈಡ್ ಹೋಗ್ತೀವಿ ಅವಾಗೆಲ್ಲ ವಿಸ್ಟ್ರೋಮ್ ಬಂದಾಗ ಅಶೋಕ ಎತ್ಕೊಂಡ್ಬಿಡ್ತಾನೆ ವಿಸ್ಟ್ರೋಮ್ನ. ವೆದರ್ ರಿಪೋರ್ಟು ನಿನ್ನೆ ಮತ್ತು ಇವತ್ತು ಅಷ್ಟು ಮಳೆ ಇರಲ್ಲ ಅಂತ ಇತ್ತು. ಈ ಸೈಡೆಲ್ಲ ಇಲ್ಲ, ನೋಡಬೇಕು. ತೀರ್ಥಹಳ್ಳಿ ನಿಯರು, ತೀರ್ಥಹಳ್ಳಿ ದಾಟಿದ ಮೇಲೆ ಆ ಸೈಡ್ ವೆದರ್ ಹೆಂಗಿರುತ್ತೆ ಅಂತ ನೋಡಬೇಕು. ಮಳೆ ಪ್ಲಸ್ ಬಿಸಿಲು. ಇಷ್ಟು ದಿನ ಚೆನ್ನಾಗಿ ಮಳೆ ಬಂದಿರೋದಕ್ಕೆ ಒಣಗೋಗ್ಬಿಟ್ಟಿತ್ತು ನಮ್ಮ ಮಂಡಗದ್ದೆ ಮರಗಳೆಲ್ಲ ಪೂರ್ತಿ. ಹೆಂಗಾಗಿದೆ ನೋಡಿ ನೇಚರ್ ಇವಾಗ. ಆಹಾ, ಕರೆಕ್ಟಾಗಿ ಮಾನ್ಸೂನ್ ಸೀಸನಲ್ಲಿ ಮಳೆ ಬಂದಿದ್ದಿದ್ರೆ ಇನ್ನೂ ಡಾರ್ಕಾಗಿ ಇನ್ನೂ ಚೆನ್ನಾಗಿರ್ತಿತ್ತು. ಇವತ್ತು ಮಳೆ ಇಲ್ಲ ಒಂದು 2 ದಿನದಿಂದ, ಅದಕ್ಕೆ ಸ್ವಲ್ಪ ಒಣಗಿದೆ. ಮರದ ಎಲೆಗಳೆಲ್ಲ ಉದುರೋಗಿ ಪೂರ್ತಿ ಬಿಸಿಲು ರೋಡಿಗೆ ಹೊಡಿತಾ ಇರುತ್ತೆ ಸಮ್ಮರಲ್ಲಿ. ಸೊ ಈ ಸೀಸನ್ಗಳಲ್ಲಿ ನಾವು ಎಷ್ಟೇ ಸರಿ ಓಡಾಡಿದ್ರು ಮತ್ತೆ ಇನ್ನೂ ಬರಬೇಕು ಅಂತ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಮ್ಮ ಮಂಡಗದ್ದೆ ರೂಟು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಇರೋರು ಇಲ್ಲಿ ಈ ರೋಡಲ್ಲಿ ಯಾವಾಗಲೂ ಬಂದಾಗ ಯಾಕೋ ಕಮ್ಮಿ ಇದ್ದಾರೆ ಇವತ್ತು. ಮಳೆ ಇದ್ದಾಗ ಇರಲ್ಲ ಅಂತ ಅನ್ಬೋದು, ಬಟ್ ಮಳೆ ಬಿದ್ದು ಹೋಗಿ ಆಗಿದೆ. ಇಲ್ಲೇ ಇರ್ತಾರೆ ಅವ್ರು ಯಾವಾಗಲೂ. ಎಲ್ಲೋಗ ಸಿಕ್ಕಿದ್ರು ನೋಡ್ರಿ, ಹೇಳ್ತಿದ್ದಂಗೆ ಇಲ್ಲೇ ಇದ್ದಾರೆ. ಎಲ್ಲ ಲೈನಾಗಿ ಕುತ್ಕೊಂಡ್ಬಿಟ್ಟಾರೆ. ಹಾಯ್ ಬಾಯ್ಸೇ ಇರೋದು ಜಾಸ್ತಿ, ಹೆಣ್ಮಕ್ಳು ಇಲ್ಲ ಅಲ್ಲಿ. ಈಗ ತಾನೇ ಹೇಳ್ತಿದ್ದೆ ಇಲ್ಲ ಎಲ್ಲೋ ಕಾಣಿಸ್ತಿಲ್ಲ ಅಂತ. ಈ ಮಂಡಗದ್ದೆ ರೂಟಲ್ಲಿ ಓಡಾಡೋ ಜನರಿಗೇನೋ ವೆಲ್ಕಮ್ ಮಾಡೋಕ್ಕೆ ಕೂತಿರೋರ ಥರ ಕೂತಿರ್ತವೆ. ಸೊ ಇಲ್ಲಿ ಓಡಾಡೋರೆಲ್ಲ ಆನ್ ದ ವೇ ಆಲ್ಮೋಸ್ಟ್ ಓಡಾಡಬೇಕಾದ್ರೆ ಅವಕ್ಕೆ ತಿನ್ನೋಕೆ ಏನಾದರೂ ಬಾಳೆಹಣ್ಣು ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ಅವು ವೆಯ್ಟ್ ಮಾಡ್ತಾ ಇರ್ತವೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಇವತ್ತು. ಸೊ ನಮಗೆ ತುಂಬ ಬಿಸಿಲು ಬೇಡ, ಸಿಕ್ಕಾಬಟ್ಟೆ ಮಳೆನೂ ಬೇಡ, ಈ ಥರ ಇರಬೇಕು. ಒಂದು ಮೀಡಿಯಮ್ ಆಗಿರಬೇಕು. ಬೇಕಿದ್ರೆ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂದರೂ ನಡೆಯುತ್ತೆ, ಬಟ್ ವೆದರ್ ಮಾತ್ರ ಈ ಥರ ತಂಪಾಗಿರಬೇಕು. ಸೊ ಮಿಕ್ಸ್ ವೆದರ್ ಇದೆ, ಸಮ್ಮರ್ ಆ್ಯಂಡ್ ಮಾನ್ಸೂನ್ ಸೀಸನ್ದು. ಪ್ರದೀಪ್ ಅವರು ರೊಚ್ಚಿಗೆ ಎದ್ದಿದ್ದಾರೆ. ಗ್ಲೌಸ್ ಯಾವ ಗ್ಯಾಪಲ್ಲಿ ಎತ್ಕೊಂಡ್ಬಂದ ಅವನು ಆಗಲೇ ಬಂದಾಗ ಗ್ಲೌಸ್ ಇರಲಿಲ್ಲ ತಾನೆ ಕೈಯಲ್ಲಿ. ಗ್ಯಾಪಲ್ಲಿ ಜೋಬಲ್ಲಿ ಹಿಡ್ಕೊಂಬಂದ್ಬಿಟ್ಟಾನೆ. ಅವ್ನು ರೈಡಿಗೆ ಪ್ರಿಪೇರ್ ಆಗೇ ಬಂದಿಲ್ಲ ಪಾಪ, ಹಂಗೆ ಬಂದಿದ್ದಾನೆ. ಬಟ್ ಸ್ಟಿಲ್ ನೋಡಿ ಗ್ಲೌಸ್ ಎಲ್ಲ ತಗೊಂಡು ಜೋಬಲ್ಲಿ ಹಿಡ್ಕೊಂಬಂದಿದ್ದಾನೆ. ಅವ್ನು ಬಂದಾಗ ಆಗಲೇ ಗ್ಲೌಸ್ ಎಲ್ಲ ಏನಿರಲಿಲ್ಲ. ಆ್ಯಕ್ಚುಲಿ ಈಗ ಜನ ಸ್ಟಾರ್ಟ್ ಆಗೋದು 12:15 ಆಯಿತು. ಈಗ ಒಂದು 1 ಗಂಟೆ ಮೇಲೆ ಸ್ಟಾರ್ಟ್ ಆಗ್ತಾರೆ. ಎಲ್ಲ ಮೀನು ತಿನ್ನೋದಕ್ಕೆ ಮಂಡಗದ್ದೆ ಬಂದುಬಿಡ್ತಾರೆ. ಲೈನ ಫಿಶ್ ಹೋಟೆಲ್ಗಳಿದೆ, ಒಳ್ಳೆ ಪಾರ್ಟಿ ಮಾಡ್ಕೊಂಡು ಮೀನು ತಿನ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಇಲ್ಲಿರೋ ವೆದರಿಗೆ, ಆ ಮಳೆಗೆ ಮಂಡಗದ್ದೆ ಮೀನು ತಿಂತಾಯಿದ್ರೆ ಆ ಮಜಾನೇ ಬೇರೆ. ಇದೇ ನಾವು ಬರೋ ರೆಗ್ಯುಲರ್ ಹೋಟೆಲು. ತೋರಿಸಿದ್ದೀನಿ ಆಲ್ರೆಡಿ ಒಂದು ಬ್ಲಾಗಲ್ಲಿದೆ. ಸೊ ಮಂಡಗದ್ದೆ ಫಿಶ್ ಹೋಟೆಲ್ಗಳಲ್ಲಿ ಸ್ವಲ್ಪ ಟಾಪ್ ಟೇಸ್ಟ್ ಇರೋಂಥದ್ದು ಈ ಲೈನಲ್ಲಿ ಒಂದು 3 ಹೋಟ್ಲಿದೆ. ಅದೊಂದು ರೆಗ್ಯುಲರ್ ಇದೆ ಅಡ್ಡ. ಅದ್ರದ್ದು ಬ್ಲಾಗ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪಿಂದು ಮಾಡಿ ಅದ್ರ ನೆಕ್ಸ್ಟು ಇದ್ರದ್ದು ಮಾಡಿದ್ದೀನಿ.
ಯಾವಾಗಲೂ ಪ್ರಿಫರ್ ಮಾಡೋದು ಹೈವೇಸಾ ಅಥವಾ ಈ ಥರ ಫಾರೆಸ್ಟ್ ರೂಟ್ಸಾ ಅಂದರೆ ನಾನು ಫಾರೆಸ್ಟ್ ರೂಟೇ ಸೆಲೆಕ್ಟ್ ಮಾಡೋದು. ಈವನ್ ನಮ್ಮ ಸ್ಪೋರ್ಟ್ಸ್ ಬೈಕ್ ಆದರೂ ಕೂಡ ರೋಡ್ ಈ ಥರ ಚೆನ್ನಾಗಿತ್ತು ಅಂತಂದರೆ ಫಾರೆಸ್ಟ್ ರೂಟ್ ಸಕ್ಕತ್ತಾಗಿರುತ್ತೆ. ಈ ಥರ ಕಾರ್ನರ್ಸು ನೋಡಿ, ಲೈನಾಗಿ ಬೈಕ್ ಹೋಗ್ತಾ ಇದ್ರೆ ಹೆಂಗೆ ಕಾಣಿಸುತ್ತೆ, ಲೈನಾಗಿ ಕರ್ವಲ್ಲಿ ಈ ಥರ ಹಾವು ಹೋದಂಗೆ ಹೋಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ. ಹೈವೇಲಿ ಏನಾಗ್ಬಿಡೋದು ಗೊತ್ತಾ, ಓಪನ್ ರೋಡ್ಸು, ಏನೋ ಗಿಡ ಮರ ಇರಲ್ಲ, ಜಸ್ಟ್ ವೆಹಿಕಲ್ಸ್ ಇರುತ್ತೆ, ಸಿಂಗಲ್ ಸ್ಟ್ರೆಚ್ ಇರುತ್ತೆ, ಅಂಥ ಮಜಾ ಸಿಗಲ್ಲ. ಅಂದರೆ ಸ್ಪೀಡಿಂಗೆಲ್ಲ ಓಕೆ, ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಬೋರ್ ಹೊಡೆದ್ಬಿಡುತ್ತೆ ಹೈವೇಲಿ. ಬಟ್ ಇಲ್ಲಿ ಬೋರ್ ಅನ್ನೋದೇ ಆಗಲ್ಲ, ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಊರು ಸಿಗ್ತಾ ಇರುತ್ತೆ ನೋಡೋದಕ್ಕೆ. ನೇಚರು ಈ ಥರ ಅಲ್ಲಿ ಇಲ್ಲಿ ಹಿಲ್ ಸ್ಟೇಷನ್ಸು ಫುಲ್ ನೇಚರ್ ಫೀಲ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಝೈ 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 ಅಂತ. ಈ ಕಡೆ ಲೈಟಾಗಿ ಈಗ ಮೋಡ ಆಗ್ತಾ ಬಂತು. ಪಕ್ಕ ನಾವು ತೀರ್ಥಹಳ್ಳಿ ದಾಟ ಆಗುಂಬೆ ಸೈಡೆಲ್ಲ ಹೋದ್ವಿ ಅಂತಂದರೆ 100% ಮಳೆ ಇದ್ದೇ ಇರುತ್ತೆ ಆ ಕಡೆ. ಈ ಕಡೆಯಿಂದ ಹೋಗೋಣ ಅಂತ ಹೇಳಿದ್ದು. ಯಾಕೋ ರೂಟ್ ಆ ಕಡೆ ಹತ್ರ ಇದೆ, ರೋಡ್ ಚೆನ್ನಾಗಿದ್ಯಾ? ಸರಿ ಬರ್ರಿ ಹೋಗೋಣ. ಮತ್ತೆ ಫೋಟೋಶೂಟ್ ಮಾಡೋಕ್ಕೆ ಚೆನ್ನಾಗಿರತ್ತೆ ನೋಡಿ ಈ ಪ್ಲೇಸ್. ಈ ಮುಡ್ಬಾದಿಂದ ಲೆಫ್ಟ್ ಬಂದರೆ ಬ್ರಿಡ್ಜ್ ಇದೆ ಇಲ್ಲಿ. ಸೊ ಎಲ್ಲ ಯಾರೋ ಬೈಕರ್ಸ್ ಬಂದಿದ್ದಾರೆ ಇಲ್ಲಿ, ಬಾಯ್ಸ್ ಎಲ್ಲ ಗಾಡಿಗಳು ಹಾಕೊಂಡು ಫೋಟೋಶೂಟ್ ಮಾಡ್ತಾಯಿದ್ದಾರೆ ನೋಡಿ. ನೋಡ್ಕೊಬಿಡಿ ಹಂಗೆ ಫುಲ್ ನೀರು ತುಂಬಿದೆ ಇವಾಗ. ಮೇನ್ ರೋಡಲ್ಲಿ ಹೋಗೋದು ಬೇಡ ಅಂತ ನಮ್ಮ ಅಶೋಕ ಊರೊಳಗಡೆ ಕರ್ಕೊಂಬಂದೇನೆ. ಅದು ಊರೊಳಗೆ ಚೆನ್ನಾಗಿದೆ, ಬಟ್ ಈ ಊರೊಳಗಡೆ ಬಂದಿದ್ದ ರೂಟ್ಗಳಲ್ಲಿ ಓಡಾಡೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಆಫ್ ರೋಡ್ ಗಾಡಿಗಳಿದ್ರೆ ಚೆಂದ, ಮತ್ತು ದಾರಿ ಸಾಗಲ್ಲ ಇಲ್ಲಿ ಮೇನ್ ರೋಡಲ್ಲಿ ಹೋದಷ್ಟು ಬೇಗ. ಓ ಮಳೆ ಬರ್ತಾ ಇದೆ, ಮಳೆ ಬಂತು. ಜರ್ಕಿನ್ 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 ಎಲ್ಲ ಒಳಗಿಟ್ಟು ಪೀಸಾಗಿ ಹೋಗ್ತಾ ಇದೀವಿ. ಇವಾಗ ಬರ್ತಿದೆ ಮಳೆ. ಮಳೆ ಜೋರಾಯ್ತು ಜೋರಾಯ್ತು, ತಂದಿದ್ದು ಒಳ್ಳೆದಾಯ್ತು. ಹ್ಞೂ ಏಕಾಏಕಿ ಬಂದ್ಬಿಡ್ತು. ಏನು ಅಲ್ಲ ಅದು ಪ್ರತಿದು. ಹಿಡ್ಕೊ ಕೈಯಲ್ಲಿ ಹಿಡ್ಕೊ, ಇಸ್ಕೊಂತಾನೆ. ಸೊ ಹೋಗ್ತಾ ಇದ್ವಿ, ಆನ್ ದ ವೇ ಮಳೆ ಬರೋ ವಾತಾವರಣನೇ ಇರಲಿಲ್ಲ, ಏಕಾಏಕಿ ಮಳೆ ಹೊಡಿತಿದೆ. ಇದು ಒಂದು 5 ಕಿಲೋಮೀಟ್ರ್ ಮತ್ತೆ ಹಿಂದೆ ಹೋಗ್ತಿದ್ದೀವಿ. ಇವಾಗ ಮೃಗಾವಧೆ ಅಂತ ಆನ್ ದ ವೇ ಒಂದು ದೇವಸ್ಥಾನ ಇದೆ ಅಂತೆ, ಪ್ರಸಾದ ಎಲ್ಲ ಇರತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊಟ ಗೀಟ ಮಾಡಿಕೊಂಡು ನೆಕ್ಸ್ಟು ನಾವು ಹೇಳಿದ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಪ್ರದಿ ಜರ್ಕಿನ್ ಹಾಕೊಳ್ಳೋ ಅಂತಂದರೆ ನಾವೆಲ್ಲ ಹಾಕೊಂಡ್ವಿ. ಬೇಡ ಮಳೆ ಏನು ಬರೋಲ್ಲ ಮತ್ತೆ ನಿಲ್ತು ಅಂತ ಅಂದ. ನೆಕ್ಸ್ಟು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಮಳೆ ಬರ್ತಿದೆ. ಮಳೆ ಬರ್ತಿರ್ಲಿಲ್ಲ, ಮಳೆ ಬರ್ತಿದೆ ಅಂತ ನಿಲ್ಲಿಸಿ ಜರ್ಕಿನ್ ಹಾಕೊಳ್ಳೋಕೆ ಹೋದಾಗ ಮಳೆ ನಿಲ್ತು. ಮತ್ತೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಇವಾಗ ಮಳೆ ಬರ್ತಿದೆ, ಆಟ ಆಡ್ತಿದೆ ಮಳೆ. ಈಗ ನೋಡಿ ಸಕ್ಕತ್ತಾಗಿರತ್ತೆ ವೆದರು. ತುಂಬ ಬರಬಾರ್ದು, ಸಣ್ಣದಾಗಿ ಈ ಥರ ಮಳೆ ಬರ್ತಾ ಇದ್ರೆ ಸಕ್ಕತ್ತಾಗಿರತ್ತೆ ನಮಗೂ ರೈಡ್ ಮಾಡೋದಕ್ಕೆ, ವೆದರ್ ನೋಡೋದಕ್ಕೆ. ಆಹಾ ಈಗ ಬಂತು, ಸರ್ವೇ ಬಂತು. ದಪ್ಪ ದಪ್ಪ ಬೇಡ, ಮಳೆ ಬರಲ್ಲ, ನಡಿಯೋ ನಡಿ ನಡಿ, ಮಳೆ ಬರಲ್ಲ ನಡಿ ಹಾಕೊಳ್ಳೋ ಅಂತಂದ್ರೆ ಗಾಂಚಲಿ ಮಾಡ್ದ, ಮಳೆ ಏನಿಲ್ಲ ಅಂತ ರುಪ್ತಿರೋ ಕಡೆ ಹಾಕಿ. ಮರ ಇದೆಯಲ್ಲ ಶಿಷ್ಯ, ಅದಕ್ಕೆ. ಓ ಏನೋ ಇಷ್ಟೊಂದು ಜೋರ ಬರ್ತಿದೆ, ಪ್ಯಾಂಟ್ ಎಲ್ಲ ನೆಂದವ ಶಿಷ್ಯ. ಮಳೆಗೆ ಬೈತಾ ಇದ್ವಿ, ಮಳೆ ಆಟ ಆಡ್ತಿದೆ ಅಂತ. ಮಳೆ ಅದಕ್ಕೆ ಇನ್ನೂ ಎದ್ವತ್ತದ್ವ ಆಟ ಆಡ್ತಿದೆ. ಅಯ್ಯಪ್ಪ ನಿಂತ್ಕೊಳ್ಳೋಕ್ಕೂ ಎಲ್ಲೂ ಜಾಗ ಇಲ್ಲ ಇಲ್ಲಿ. ನಿಲ್ಲಕ್ಕೂ ಎಲ್ಲೂ ಜಾಗ ಇಲ್ಲ ನಮಗೆ ಇಲ್ಲಿ. ಒಳಗಡೆ ಊರೊಳಗಡೆ ಬಂದ್ಬಿಟ್ಟಿದ್ದೀವಿ ನಾವು. ಕಂಪ್ಲೀಟ್ ರೈನ್ ಸೂಟ್ ತರಲಿಲ್ಲ, ಜಸ್ಟ್ ಜರ್ಕಿನ್ ಅಷ್ಟೇ ಎತ್ಕೊಂಡ್ಬಂದ್ವಿ, ಪ್ಯಾಂಟೆಲ್ಲ ತರಲಿಲ್ಲ. ಮೃಗ ಒದೆ ಅಂತ ಕರ್ಕೊಂಬಂದ, ಮಳೆ ಒದೆ ಕೊಟ್ಬಿಡ್ತು ನಮಗೆ. ಅಲ್ಲಿ ತುದಿಲ್ ನಿಲ್ಸನ್ ಬಾ. ಇದು ಯಾವ್ದೋ ಘಾಟ್ ಸೆಕ್ಷನ್ ಇದ್ದಂಗಿದೆಯಲ್ಲ ಶಿಷ್ಯ. ಪ್ಯಾಂಟ್ ಕೊಡು, ಪ್ಯಾಂಟ್ ಕೊಡು, ಕೊಡ ಪ್ಯಾಂಟ್. ನೀನು ಹಾಕೊಂಡಿಲ್ಲ ತಾನೇ, ನಾನು ಕೇಳಿದ್ದೀನಿ ನೋಡಿ. ಇವನು ಪ್ಯಾಂಟ್ ತಂದಿಯಾನೆ, ನಾನು ಕೇಳಿದ್ರೆ ಕೊಡ್ತಿಲ್ಲ. ಇಷ್ಟೊತ್ತು ಸುಮ್ಮನೆ ಇಟ್ಟಿದ್ದ ಬ್ಯಾಗಲ್ಲಿ. ನಾನು ಹಾಕಂತೀನಿ ಅಂದ ತಕ್ಷಣ ನನಗೆ ಬೇಕು ಅಂತಾನೆ. ನೋಡಿ ಅಲ್ಲ, ಒಂದು ಮಧ್ಯ ರೋಡಲ್ಲಿ ಇಸ್ಕೊಂಡ್ಲಿ, ಗಾಡಿಗಳು ಬರ್ತಿದೆ, ಮಧ್ಯ ರೋಡಲ್ಲಿ ಪ್ಯಾಂಟ್ ಹಾಕಂತೇನು ಹೋಗಿ. ಇಷ್ಟೊತ್ತು ಮಾನ್ಸೂನ್ ರೈಡ್, ಮಳೆ ಅಂದರೆ ಇಷ್ಟ ನನಗೆ ಅಂತ ನನಗೆ ಶೂಟ್ ಮಾಡ್ದ. ಯಾಕಂದ್ರೆ ಎದುರಬಾರ್ದು ಅಂತ ಪ್ಯಾಂಟ್ ಹಾಕೊಂತೇನೆ. ಈಗ ಅಲ್ಲ, ಅವನು ನನಗೆ ಕತೆ ಹೊಡೆದು ಪ್ಯಾಂಟ್ ಎಲ್ಲ ಹಾಕಂತೇನೆ. ಪ್ಯಾಂಟ್ ತರಬೇಡ ಅಂತ ನನಗಂದ, ನಾನು ಪ್ಯಾಂಟ್ ತಂದಿಲ್ಲ. ನೋಡಿಲಿ ಫುಲ್ ನೆಂದೋಯ್ತು. ನೋಡಿ ನಮ್ಮ ಪ್ರದೀಪ್ ಅವ್ರು ಬಂದು ಇಷ್ಟೊತ್ತು ಜರ್ಕಿನ್ ಬೇಡ ಬೇಡ ಅಂತಿದ್ದ ಅಣ್ಣ ಬಂದು, ಈಗ ಜರ್ಕಿನ್ ಹಾಕೊಂಬಂದೇನು ಮಳೆ ಜಾಸ್ತಿ ಆದಮೇಲೆ. ಮಳೆ ಬಂದಿದ್ದು ಒಂಥರ ಖುಷಿ ಆಗ್ತಿದೆ. ಜಾಗನೂ ನೋಡಿ ಪೀಸಾಗಿ ಚೆನ್ನಾಗಿದೆ ಇದು ಒಂಥರ.
ಸಣ್ಣದಾಗಿ ಜರಿ ಥರ ಈ ಸೇತುವೆ ಕೆಳಗಡೆ ನೀರು ಹರಿತಾ ಇದೆ ನೋಡಿ. ಈ ಕಡೆ ಇಲ್ಲ, ಆ ಕಡೆ ಅಲ್ಲಿದೆ, ಆ ಸೈಡಲ್ಲಿ. ಮೃಗವಧೆ ಟು ಮುಂದವಳ್ಳಿ ಇನ್ ತೀರ್ಥಹಳ್ಳಿ ತಾಲೂಕು. ಸೊ ಮೃಗವಧೆ ಟು ಮುಂದವಳ್ಳಿ ರೂಟ್ ಇದು ನೋಡಿ. ಸೇತುವೆ ಸಕ್ಕತ್ತಾಗಿದೆ. ನೆಕ್ಸ್ಟ್ ಈಗ ಆಗಲ್ಲ ಫೋಟೋಶೂಟ್ ಎಲ್ಲ ಮಾಡೋದಕ್ಕೆ, ಮಳೆ ಬರ್ತಿರೋದ್ರಿಂದ. ನೆಕ್ಸ್ಟು ಒಂದು ಸ್ವಲ್ಪ ಮಳೆ ಕಮ್ಮಿ ಇದ್ದಾಗ, ಮಳೆ ಜಾಸ್ತಿ ಬರ್ದಲೇ ಇದ್ದಾಗ ಬಂದು ಗಾಡಿಗಳು ಹಾಕ್ಕೊಂಡು ಒಳ್ಳೆ ಫೋಟೋಶೂಟ್, ಒಳ್ಳೆ ವೀಡಿಯೋ ಮಾಡೋದಕ್ಕೆ ಮಸ್ತಾಗಿದೆ ಜಾಗ. ರೈಡ್ ಮಾಡ್ಬೇಕಾದ್ರೆ ಈಗ ಸುಮ್ಮನೆ ನಾವು ಎಲ್ಲ ಟೈಮಲ್ಲ, ಒಂದು ಟೈಮಲ್ಲಿ ಈ ಜರ್ಕಿನ್ ಪರ್ಕಿನ್ ಹಾಕೊಂಡು ಹೋಗ್ಬಾರ್ದು. ಸುಮ್ಮನೆ ರೈಡ್ ಮಾಡ್ಬೇಕು. ಫುಲ್ ನೆನ್ಕೊಂಡು ಹಂಗೆ ಇದಕ್ಕೆ ಹೋಗಿ ಕೂಡ್ಲು ತೀರ್ಥ ಹೋಗಿದ್ವಲ್ಲ, ಜರ್ಕಿನ್ ಹಾಕಿದ್ರು ನೆಂದೋಗಿದ್ವಿ ಫುಲ್ಲು. ಈಗ ಇನ್ನೇನು ಪ್ಯಾಂಟ್ ಎಲ್ಲ ಫುಲ್ ನೆನೀತು. ಅದು ರೈಡ್ ಚೆನ್ನಾಗಿ. ಸರಿ ತೆಗಿ, ಆಯ್ತು ತೆಗಿ. ಮನೆಗೆ ಹೋಗಿ ಇನ್ನೇನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇರ್ತೀವಿ ಅನ್ಕೋ ಅಂತ ಕಡೆ. ಈಗ ನಾವು 4 ಜಾಗಕ್ಕೆ ಹೋಗ್ಬೇಕು. ಸೊ ಆ ಟೈಮು ಕವರ್ ಆಗಿರಬೇಕು. ಆಯ್ತಣ್ಣ, ಇದೇನೋ ಒಂದು 4 ಕಿಲೋಮೀಟರ್ ಇದೆ. ಸ್ಟಾಪ್ ಹಾಕೊಂಡಿದ್ದೀವಿ. ನಮ್ಮ ಅಶೋಕ ಹೋಗ್ಬಿಟ್ಟ, ರೀಚ್ ಆಗಿರ್ತಾನೆ ಅನ್ಸುತ್ತೆ ಮೇ ಬಿ. ಬನ್ನಿ ನಾವು ಹೋಗೋಣ. ಅಶೋಕ ಹೊಟ್ಟೆ ಹಸುವಾಗ್ತಿದೆ ಅಂತ ಬೇಗ ಹೋದ. ಫುಲ್ ಸ್ಕಿಡ್ ಆಗುತ್ತೆ. ಫುಲ್ ಹಿಲ್ ಸ್ಟೇಷನಲ್ಲಿ ಇರೋದಿದು. ನಮಗೂ ಐಡಿಯಾನೇ ಇರಲಿಲ್ಲ. ಆನ್ ದ ವೇ ಬರ್ತಾ ಹಂಗೆ ಅಲ್ಲೊಬ್ರು ಹೇಳಿದ್ರು ರೋಡಲ್ಲಿ ಮೃಗವಧೆ ಅಂತಲೂ ಟೆಂಪಲ್ ಇದೆ, ಅಲ್ಲಿ ಹೋಗಿ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಒಂದು 5 ಕಿಲೋಮೀಟ್ರ್ ಮುಂದೆ ಇದ್ವಿ, ಅದಕ್ಕೆ ಹೋಗಬೇಕು ಅಂತ ಹೇಳಿ ರಿವರ್ಸ್ ಬಂದು ಹೋಗ್ತಿದ್ದೀವಿ. ಬಟ್ ಬಂದಿರಲಿಲ್ಲ ಅಂದರೆ ಈ ಜಾಗನ ಮಿಸ್ ಮಾಡ್ಕೋತಿದ್ವಿ. ಸಕ್ಕತ್ತಾಗಿದೆ ಮಳೆ ಬರ್ತಿರೋದಕ್ಕೂ ಅದಕ್ಕೂ. ಎಲೆಕ್ಟ್ರಿಕ್. ನಮ್ಮ ಪ್ರದಿ ನೋಡಿ ಫುಲ್ಲು ಖುಷಿಯಾಗಿ ಮಳೆಯಲ್ಲಿ ಕಾರ್ನರ್ ಹೊಡಿತಿದ್ದಾನೆ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ಹೊಸ ರೋಡ್ ಮಾಡಿದ್ದಾರೆ. ಅವನು ಏನು ಸೋಲೋ ಇದ್ದಾನಲ್ಲ, ಪಿಲಿಯನ್ ಇಲ್ಲ, ಆರಾಮಾಗಿ ಕಾರ್ನರ್ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಮೈಂಡೆಲ್ಲ ರಿಲೀಫ್ ಆಗೋಯ್ತು. ಬರಬೇಕಾದ್ರೆ ಆ್ಯಕ್ಚುಲಾಗಿ ಇಷ್ಟು ಜೋಶ್ ಇರಲಿಲ್ಲ, ಲೇಟ್ ಆಯಿತು ಅಂತ ಸ್ವಲ್ಪ ಎನರ್ಜಿ ಡೌನ್ ಆಗಿಬಿಟ್ಟಿತ್ತು ನಮ್ಮದು. ಇಲ್ಲಿಗೆ ಬಂದು 1-2 ಹನಿ ಮಳೆ ಬಿದ್ದಿದ ತಕ್ಷಣ ಎಲ್ಲ ಚಾರ್ಜ್ ಆಗೋದ್ರು ಹುಡುಗರು. ದೇವಸ್ಥಾನದ ಹಿಂದ್ಗಡೆ ಬಾಗಿಲಿಂದ ಬಂದರೆ ಹೊರಗಡೆ ನೋಡಿ ಈ ಥರ ಇದೆ. ಸೇಮ್ ಅಚ್ಚಕನ್ಯಾ ಫಾಲ್ಸಲ್ಲಿ ಇದೆಯಲ್ಲ ಆ ಥರ ಇದೆ. ಈಗ ತಾನೇ ಎಲ್ಲ ಪ್ರಸಾದ ಊಟ ಮಾಡಿ ಮಾತಾಡ್ಕೊಂಡು ಕೂತಿದ್ದೀವಿ ಇಲ್ಲಿ. ಆ್ಯಕ್ಚುಲ್ ಆಗಿ ಇಲ್ಲಿ ಒಂದು ಹಿಸ್ಟ್ರಿ ಇದೆ. ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ. ಬಟ್ ರಾಮಾಯಣದ್ದು ಒಂದು ಇನ್ಸಿಡೆಂಟ್ ನಡೆದಿದೆ ಇಲ್ಲಿ. ನಮ್ಮ ಅಶೋಕ್ ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಅವಾಗಲೇ ಹೇಳ್ತಾರೆ. ಇವಾಗ ಈ ಸ್ಪಾಟಲ್ಲಿ ಅಂತ ಗೊತ್ತಿರಲ್ಲ ಕಣೋ, ನಮ್ಮ ಶಿವಮೊಗ್ಗದವರಿಗೆ ಗೊತ್ತಿರಲ್ಲ. ಈ ಸ್ಪಾಟಲ್ಲಿ ವದಂತಿ ಏನಂದ್ರೆ, ಪುರಾಣ ಕತೆ ಹೇಳೋದೇನಂದ್ರೆ, ಸೀತೆ ಮಾಯಾ ಜಿಂಕೆ ನೋಡಿ, ಆ ಮಾಯಾ ಜಿಂಕೆ ನನಗೆ ಬೇಕು ಅಂತ ರಾಮನಿಗೆ ಕೇಳಿದಾಗ, ರಾಮ ಜಿಂಕೆನ ಅಟ್ಟಿಸ್ಕೊಂಡು ಹೋಗಿ ಬಾಣದಿಂದ ಹೊಡೆದಾಗ ಜಿಂಕೆ ಸತ್ತೋಗಿದ್ದಿಲ್ಲ. ಅದು ಆಮೇಲೆ ಅಲ್ಲ, ಅದೊಂದು ಮಾಯಾ ಜಿಂಕೆ ಅಂತ ಗೊತ್ತಾಯಿತು. ಆಮೇಲೆ ಅದರಿಂದ ಲಿಂಗ ಉದ್ಭವ ಆಗುತ್ತೆ. ಆ ಲಿಂಗನಿಲ್ಲೇ ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಪುರಾಣ ಹೇಳುತ್ತೆ ಅಷ್ಟೇ. ರಾಮ ಮಾಯಾ ಜಿಂಕೆನ ಬೇಟೆ ಆಡಿರೋ ಅಂಥ ಜಾಗ ಇದು. ಸೊ ಬೇಟೆ ಆಡಿ ಲಿಂಗ ಪ್ರತಿಷ್ಠಾಪನೆ ಆಗುತ್ತಲ್ಲ, ಸೊ ಆ ಪ್ರತಿಷ್ಠಾಪನೆ ಆಗಿರೋ ಜಾಗನೇ ಈ ಊರ ಹೆಸರು ಮೃಗವಧೆ ಅಂತ ಕರೀತಾರೆ. ಸೊ ಇಲ್ಲಿ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನ ಆಗಿದೆ ಇವತ್ತು. ಇಲ್ಲಿ ನೋಡ್ರಿ, ಆಮೇಲೆ ಗೊತ್ತಾಗಿ ಇಷ್ಟೊಂದು ನಗಕ್ಕೆ ಕಾರಣ ಇವನ್ ಮದ್ವೆ ಸದ್ಯದ್ರಲ್ಲಿ ಆಗೋದ್ರಲ್ಲಿದೆ. ಫುಲ್ ಎಕ್ಸೈಟ್ಮೆಂಟ್. ಅದನ್ನ ಹೆಂಗ್ ತೋರ್ಸೋದು ಅಂತೇಳಿ ಭಾಷಾ ಕೊಟ್ಟೇನಪ್ಪ, ನಿನ್ ಮದುವೆ ಆಗೋರ್ಗು ಅವ್ನು ಆಗಲ್ಲ ಅಂತ ನೋಡೋಣ. ಅದಕ್ ಮುಂಚೆ ಆದ್ರೆ ಅಷ್ಟು ಜನ ಸಾಕ್ಷಿ. ಅದ್ರಲ್ಲೂ ಒಂದು ವಿಡಿಯೋ ಬೇರೆ ಇದೆ, ನೋಡೋಣ. ನಮ್ಮ ಜೊತೆ ಇವತ್ತು ನಮ್ಮ ಸೈಲೆಂಟ್ ಬಾಯ್ ಅವಿನಾಶ್ ಕೂಡ ಬಂದಿದ್ದಾರೆ, ಜಾಯ್ನ್ ಆಗಿದ್ದಾರೆ ಇವತ್ತು ನಮ್ಮ ಜೊತೆ ಮೃಗವಧೆಗೆ. ಸುಡಿ, ನಾನು ಆಗಲೇ ಹೇಳಿದ್ದು ಕತೆ, ರಾಮ ಜಿಂಕೆನ ಬೇಟೆ ಆಡಿದ್ದನ್ನ ಇಲ್ಲೊಂದು ಫೋಟೋ ಗ್ಯಾಲರಿ ಥರ ಮಾಡಿಬಿಟ್ಟು ಹಾಕಿದ್ದಾರೆ ದೇವಸ್ಥಾನದೊಳಗೆ. ದೇವಸ್ಥಾನ ನೋಡಿ ಈ ಥರ ಇದೆ ಒಳಗಡೆ. ಈಗ ಎಲ್ಲರೂ ಖಾಲಿಯಾಗಿದ್ದಾರೆ, ಅದಕ್ಕೆ ಕ್ಯಾಪ್ಚರ್ ಮಾಡ್ತಿದ್ದೀನಿ. ಬಾಗಿಲು ದರ್ಶನ ಮಾಡೋದು ಆ ಕಡೆ ಇದೆ. ಸೊ ಹೊರಗಡೆಯಿಂದ ದೇವಸ್ಥಾನ ಈ ಥರ ಇದೆ. ಇಲ್ಲಿ ಹೊರಗಡೆಯಿಂದ ಎಂಟ್ರೆನ್ಸ್ ಏನೋ ಅಷ್ಟು ಅನಿಸಲ್ಲ, ಒಂದು ನಾರ್ಮಲ್ ಪ್ರಸಾದದ ಹಾಲ್ ಇರುತ್ತಲ್ಲ ಆ ಥರ ಸಿಂಪಲ್ ಆಗಿದೆ. ಬಟ್ ಒಳಗಡೆ ಫುಲ್ ಆ್ಯಂಟಿಕ್ ಆಗಿ ಚೆನ್ನಾಗಿದೆ ದೇವಸ್ಥಾನ. ಇದು ಊಟದ ಹಾಲು, ಆ ಕಡೆ ಈ ಕಡೆ ಮದುವೆ ಹಾಲು, ಆ ಕಡೆ ಊಟದ ಹಾಲಿದೆ. ಸೊ ಮಳೆ ಪರವಾಗಿಲ್ಲ, ಈಗ ಸ್ವಲ್ಪ ನಿಂತಿದೆ. ಮತ್ತೆ ಹೊರಡ್ತೀವಿ ಈಗ ಚಿಬ್ಬಲಗುಡ್ಡ ದೇವಸ್ಥಾನಕ್ಕೆ ಹೋಗಬೇಕು, ಗಣಪತಿ ದೇವಸ್ಥಾನಕ್ಕೆ.